ಸರ್ಕಾರ ನಿರ್ಲಕ್ಷ್ಯ ಸರ್. ನನ್ನ ಮಗನ ಏನಾರು ಮುಂಜಾಗ್ರತೆ ಕ್ರಮ ತಗೊಂಡೋಗಿ ಹಿಂಗೆ ಆಗ್ಬಿಡುತ್ತೆ ಸರ್. ನನ್ನ ಮಗ ಅಲ್ಲ ಸರ್, ಅಲ್ಲಿ ಸತ್ತಿರೋರ್ಗಿಂತ ಎಷ್ಟು ನೋವಿರ್ಬೇಕು ಸರ್. 9 ಜನ 10 ಜನ ಸತ್ತೋಗಿದಾರಲ್ಲ, ಅವ್ರೆಲ್ಲ ಎಲ್ಲಿ ಹೋಗ್ಬೇಕು ಸರ್? ತಗೋಬೇಕ ಸರ್ ಇವ್ರ ಮೊದ್ಲೇ. ನೋಡಿ ನನ್ನ ಮಗನ್ ಯಾರು ಸರ್ ತಂದು ಕೊಡ್ತಾರೆ? ನನ್ನ ಮಗನ್ ತಂದು ಕೊಡ್ತಾರೆ ಸರ್. ಅವ್ರು ಕೋಟೆ ಕೊಟ್ಟು ನನ್ನ ಮಗ ಬರ್ತಾನೆ ಸರ್. ಯಾರು ಗೌರ್ಮೆಂಟ್ ಅವ್ರು ಬಂದು ಮಾತಾಡ್ಸಿದ್ರ ನಿಮ್ಮನ್ನ? ಏನಾದ್ರು ವಿಚಾರಿಸಿದ್ರ? ಯಾರು ಬಂದಿಲ್ವಾ? ಶಾಸಕರು ಬಂದಿದ್ರು ಸರ್. ಇಲ್ಲಿ ಶಾಸಕರು ಅವರೇ ನಮ್ಗೆ ಎಲ್ಲ ಕಳಿಸ್ಕೊಟ್ರು. ಅವ್ರನ್ನ ಅವ್ರು ಇದು ಮಾಡಿ ಆಂಬುಲೆನ್ಸ್ ಎಲ್ಲ ಅವರೇ ಪೂರ್ತಿ ಇದು ಮಾಡಿ ಕಳಿಸ್ಕೊಟ್ರು. ಪೂರ್ತಿ ಜಲ್ದಿ ಕಳಿಸಿ ಅಂತ ಹೇಳ್ಬಿಟ್ಟು ಅವ್ರು ಇದು ಮಾಡ್ರೆ ರೆಫೈರ್ ಮಾಡಿ ಕಳಿಸ್ಕೊಟ್ರು ಸರ್. 2 ಗಂಟೆಗೆ ನಾವು ಇಲ್ಲಿಗೆ ಬಂದ ಸರ್. ಈಗ ಪರಿಹಾರ ಅಂತ ಹೇಳಿ ಹಣ ಕೊಡ್ತಾ ಇದ್ದಾರೆ ಸರ್. ಹಣ ಬೇಕು ನಾನೇ ಕೊಡ್ತೀನಿ ಸರ್. ನನ್ನ ಮಗನ್ ತಂದ್ಕೊಳ್ಳಿ ಸರ್. ಬೇಕು ನಾನೇ 50 ಲಕ್ಷ ಕೊಡ್ತೀನಿ ಸರ್. ಇರೋದೆಲ್ಲ ಮಾರಾಕ ಕೊಡ್ತೀನಿ. ಈಗ ನನ್ನ ಮಗನ್ ತಂದು ಕೊಡ್ತಾರೆ ಸರ್. ಅವನು ನನ್ನ ಮಗನ್ ತಂದು ಕೊಡ್ತಾರೆ ಸರ್. ನಾನೇ 50 ಲಕ್ಷ ಕೊಡ್ತೀನಿ ಸರ್. ನನಗೆ ಇರೋದು ಏನು ಎಲ್ಲ ಇರೋದೆಲ್ಲ ಮಾರಾಕ ಕೊಡ್ತೀನಿ ಸರ್. ನನ್ನ ಮಗನ್ ಕೊಡ್ತೀನಿ ಸರ್. ಸಾಕು ನನಗೆ. ನನ್ನ ಮಗ ಒಬ್ಬ ಸಾಕು ಸರ್. ಒಬ್ಬನೇ ಮಗ ಸರ್ ನನಗೆ ಇದ್ದಿದ್ದು. ನನ್ನ ಮಗ ಒಬ್ಬನೇ ಸರ್. ನಾನು ಇನ್ನು 2 ವರ್ಷವರೆಗೂ ನನಗೂ ಬೆನ್ನೆಲ್ಲ ಆಗ್ತೀನಿ ಅಂತ ಭಾಳ ಆಸೆ ಪಟ್ಟಿದ್ದೆ ಸರ್. ನಾನು ಇವಾಗ ನಾವೇ ಅವ್ನು ಕರೆ ಮಾಡೋಂಗಾಯ್ತು. ಅವ್ನು ನನ್ನ ಕರೆ ಮಾಡ್ಬೇಕಾಯ್ತು ಸರ್. ನಾನು ಅವ್ನು ಕರೆ ಮಾಡೋಂಗಾಯ್ತಿಲ್ಲ ಸರ್.